ಈ ಡಿ ಗ್ಯಾಂಗ್ ಏನಿದೆ, ಕಿಲ್ಲರ್ ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ನಲ್ಲಿ ಈಗ ಇನ್ನಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಿದೆ, ಚಿತ್ರದುರ್ಗದಲ್ಲಿನೇ ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. A6 ಜಗ್ಗಾ ಆಟ್ ಜಗದೀಶ್, A7 ಅನಿ ಆಟ್ ಅನಿಲ್. ಚಿತ್ರದುರ್ಗದ ಡಿವೈಎಸ್ಪಿ ದಿನಕರ್, ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಇವರಿಬ್ಬರನ್ನ ಬಂಧಿಸಿದ್ದಾರೆ. ಜಗದೀಶ್ ಅನಿಲ್ನ ಬಂಧಿಸಿ ಬೆಂಗಳೂರಿಗೆ ಪೊಲೀಸರು ಕರೆತರ್ತಾ ಇದ್ದಾರೆ. ರವಿ ಅನ್ನೋರು ಅವರವರಷ್ಟಕ್ಕೆ ಅವರೇ ಬಂದು ಸರೆಂಡರ್ ಆಗಿದ್ರು. ಯಾರು ಡ್ರೈವ್ ಮಾಡ್ಕೊಂಡು ಬಂದಿದ್ರು, ಅವ್ರಿಗೇನಿಲ್ಲ 4,000 ರೂಪಾಯಿ ಕೊಡ್ತೀವಿ, ಚಿತ್ರದುರ್ಗದಿಂದ ಬೆಂಗಳೂರವರೆಗೂ ಕೂಡ ಡ್ರಾಪ್ ಮಾಡಿ ಬನ್ನಿ ಅಂತ ಹೇಳಿದರು. ಪಾಪ ಆ ರವಿ ಅವ್ರು ಬಂದಿದ್ರು ಅವ್ರ ಪಾಡಿಗೆ ಅವರು. ಆದರೆ ಇಲ್ಲಿ ಯಾರೆಲ್ಲ ಕಿಡ್ನ್ಯಾಪ್ ಮಾಡೋಕ್ಕೆ ನಿಂತ್ಕೊಂಡಿದ್ರೋ, A6 ಆಗಿದ್ದಂಥ ಜಗ್ಗಾ ಆಟ್ ಜಗದೀಶ್, A7 ಆಗಿರುವಂಥ ಅನಿ ಆಟ್ ಅನಿಲ್, ಇವರು ತಲೆಮರೆಸ್ಕೊಂಡಿದ್ರು. ಒಟ್ಟು 4 ಆರೋಪಿಗಳು ತಲೆಮರೆಸ್ಕೊಂಡಿದ್ರು. ಅದರಲ್ಲಿ ಈಗ ಒಬ್ಬರು ಅವ್ರ ಪಾಡಿಗೆ ಅವರು ಸರೆಂಡರ್ ಆದರು, ಅಲ್ಲಿಗೆ 14 ಆಯಿತು. ಇನ್ನಿಬ್ಬರನ್ನ ಎತ್ತಾಕೊಂಡು ಬಂದಿದ್ದಾರೆ ಈಗ, ಜಗ್ಗಾ ಮತ್ತು ಅನಿ ಅಂತ ಹೇಳಿ ಅವರಿಬ್ಬರನ್ನ ಬಂದಾಗಿದೆ. ಇನ್ನು ಒಬ್ಬರು ಮಾತ್ರ ಬೇಕಾಗಿದೆ. ಸೊ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಸೊ A7 ಅನಿಲ್ ಯಾರಿದ್ದಾರೆ, ಸೊ ಅವರನ್ನು ಈಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. A7 ಆರೋಪಿ, ಇನ್ನೊಂದು ಕಡೆಗೆ ಜಗ್ಗಾ, ಅಲ್ಲಿ ನಡ್ಕೊಂಡು ಬರ್ತಾ ಇರುವಂಥ ದೃಶ್ಯಗಳೆಲ್ಲ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇವರೆಲ್ಲ ನಿಜವಾದಂಥ ಅಂಧಾಭಿಮಾನಿಗಳು ಇವರನ್ನು ಕರಿಬೇಕು. ಯಾರನ್ನ? ಅಂಧಾಭಿಮಾನಿಗಳು. ರಾಜಕೀಯ ಪಕ್ಷಗಳಲ್ಲಿ ಅವರನ್ನು ಬೆಂಬಲಿಸ್ತಾರೆ, ಇವರನ್ನು ಬೆಂಬಲಿಸ್ತಾರೆ ಅಂತಂದಾಗ ಅಂಧಾಭಿಮಾನಿಗಳು ಅಂತೆಲ್ಲ ಬಳಸ್ತಿರಲ್ಲಪ್ಪ, ಇವರಲ್ವಾ ನಿಜವಾದಂಥ ಅಂಧಾಭಿಮಾನಿಗಳು. ಅಲ್ಲಿ ಯಾವುದೋ ಒಂದು ಸೈದ್ಧಾಂತಿಕ ವಿಚಾರ ಇದೆ. ಇಲ್ಲಿ ಹೊಡೆಯೋದು, ಕುಡಿಯೋದು, ಜಗಳ ಮಾಡೋದು, ಕೊಲೆ ಮಾಡೋದು, ಇದು ಅಂಧಾಭಿಮಾನಿ, ಇದು ನಿಜವಾದಂಥ ಅಂಧಾಭಿಮಾನಿಗಳು ಇವರು. ಇದಾದ ನಂತರವೂ ಕೂಡ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಜೈ ಜೈ ಅಂತ ಘೋಷಣೆ ಕೂಗಿದ್ರಲ್ಲ, ಅವರು ನಿಜವಾದಂಥ ಅಂಧಾಭಿಮಾನಿಗಳು. ತಪ್ಪು ಮಾಡಿದಾಗ ತಪ್ಪು ಅನ್ನಬೇಕು, ಸರಿ ಮಾಡಿದಾಗ ಸರಿ ಅನ್ನಬೇಕು, ಆವಾಗ ನಿಜವಾದಂಥ ಅಭಿಮಾನಿ ಆಗ್ತಾನವನು. ಇಲ್ಲೇ ಅವನು ತಪ್ಪು ಮಾಡಿದಾಗ್ಲೂ ಕೂಡ ಜೈ ಜೈ ಅನ್ನೋದಾದರೆ ಅವನು ನಿಜವಾದಂಥ ಅಂಧಾಭಿಮಾನ. ಇಲ್ಲಿ ನೋಡಿ, ಈಗ ಅವನ ಜೊತೆಗಿರುವಂಥವ್ರು A7 ಅನಿಲ್ನನ್ನು ಹಿಡಿದಿದ್ದಾರೆ, ಜಗ್ಗನನ್ನು ಹಿಡಿದಿದ್ದಾರೆ. ಇವರನ್ನ ವಿಚಾರಣೆ ಮಾಡಿದಾಗ ಇನ್ನೂ ಏನೇನು ವಿಚಾರಗಳು ಆಚೆ ಬರುತ್ತೋ ಗೊತ್ತಿಲ್ಲ. ಇವರ ಮೊಬೈಲ್ ಟವರ್ ಲೊಕೇಶನನ್ನು ಹುಡುಕಬೇಕು, ಇವ್ರು ಯಾರ್ಯಾರಿಗೆ ಕಾಲ್ ಮಾಡಿದ್ರು ಅಂತ ಹೇಳಬೇಕು, ಇವ್ರಿಗೆ ಯಾರು ಹೇಳಿದರು ಅಂತ ಹೇಳಬೇಕು. ಇವೆಲ್ಲವೂ ಕೂಡ ಇದೇ ವಿಚಾರಣೆಗಳು. ಈಗಾಗಲೇ ಆ A13ರಲ್ಲಿ ಯಾರಿದ್ದಾರೆ, ಆರೋಪಿ 13ರಲ್ಲಿ ಅವ್ರಿಗಾಗಲೇ ಈಗಾಗಲೇ ಒಂದಿಷ್ಟು ಕೊಟ್ಟಿದ್ದಾರೆ. ಅವರು ವಾಕ್ ಮಾಡೋ ಸ್ಟೈಲ್ಗಳಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಏನೇನು ಆಗಿದೆ ಅಂತ ಹೇಳಿ. ಅದ್ರ ಬಗ್ಗೆ ಐಡಿಯಾ ಇದ್ದರೆ ಗೊತ್ತಾಗುತ್ತೆ ಪೊಲೀಸ್ ಸ್ಟೇಷನಲ್ಲಿ ಹೆಂಗೆ ನಡೆಯುತ್ತೆ ಅಂತೇಳಿ. ಅವ್ರು ಹೆಜ್ಜೆ ಇಡುವಂಥ ದೃಶ್ಯಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಇನ್ನು ಇವರಿಬ್ಬರು ಬಾಕಿ ಇದ್ದಾರೆ, ಇವ್ರಿಗೊಂಚೂರು ಬಿಡಿಸ್ತಾರೆ, ಆವಾಗ ಇನ್ನೊಂದಿಷ್ಟು ಆಚೆ ಬರುತ್ತೆ. ನನ್ನ ಸಹೋದ್ಯೋಗಿ ಈಗ ಚಿತ್ರದುರ್ಗದಿಂದ ಸಿದ್ದರಾಜು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಿದ್ದರಾಜು, ಎಲ್ಲೋಗಿದ್ರಂತೆ? ಯಾವ ಗುಹೆಯ ಒಳಗಡೆಗೆ ಅವಿತು ಕುಳಿತಿದ್ರಂತೆ ಇವರು? ಸಿದ್ದರಾಜು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅರುಣ್, ಏನಂತಂದ್ರೆ ಯಾವ ಗುಹೆ ಒಳಗಡೆಗೆ ಅಡ್ಕೊಂಡು ಕೂತಿದ್ರಂತೆ ಇವರು? ಅರುಣ್, ಏನಂತಂದ್ರೆ ನಿಜವಾಗ್ಲೂ ಕೂಡ ಇವರು ಏನು ಈ ಒಂದು ಪ್ರಕರಣ ಹೊರಗೆ ಬರಲ್ಲ, ಯಾಕಂದ್ರೆ ನಾವು ಇದ್ರಲ್ಲಿ ಏನು ಆರೋಪಿಗಳ ಅಲ್ಲ ಎಂಬಂತೆ ಒಂದು ಭೂಗತರಾಗಿದ್ರು. ಆದ್ರೆ ಏನು ಎಲ್ಲಾ ಕಡೆ ವರದಿ ಆಯ್ತು, ಆರೋಪಿಗಳು ಎಂಬಂತೆ ಬಿತ್ತರವಾಯ್ತು. ಈ ನೆಲೆಯಲ್ಲಿ ಅಲರ್ಟ್ ಆದಂತ ಏನೋ ಸ್ಥಳೀಯರು ಮತ್ತು ಅವರ ಕುಟುಂಬಸ್ಥರ ಒಂದು ಆಕ್ರೋಶದಿಂದ ಅವರು ಇಂದು ಎಚ್ಚೆತ್ಕೊಂಡಿರುವಂತದ್ದು. ಈ ನೆಲೆಯಲ್ಲಿ ಇಂದು ಬಂದು ಡಿವೈಎಸ್ಪಿ ಕಚೇರಿಯಲ್ಲಿ ಒಂದು ಸರೆಂಡರ್ ಆಗಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಚಿತ್ರದುರ್ಗದ ಅನು ಮತ್ತು ಆಟೋ ಜಗ್ಗ ಅವರು ಇಂದು ಚಿತ್ರದುರ್ಗದ ಡಿವೈಎಸ್ಪಿ ಕಚೇರಿಗೆ ಆಗಮಿಸಿ ಸರೆಂಡರ್ ಆಗಿರುವಂತದ್ದು. ಬಳಿಕ ಅವರನ್ನ ಕಾಮಾಕ್ಷಿ ಠಾಣೆ ಪೊಲೀಸರಿಗೆ ಚಿತ್ರದುರ್ಗ ಪೊಲೀಸರು ಒಪ್ಪಿಸಿರುವಂತದ್ದು. ಏನಂದ್ರೆ ಅದರಲ್ಲೂ ಅವರ ತಾಯಿ ಅನು ಅವರ ತಾಯಿ ಹೇಳುವ ಪ್ರಕಾರ ನನ್ನ ಮಗ ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಆತ ಒಂದು ದರ್ಶನ್ ಅಭಿಮಾನಿಯಾಗಿದ್ದ, ಏನು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘು ಅವರ ಸಹವಾಸದಿಂದ ಈ ಕೃತ್ಯ ಆಗಿದೆ, ಆತನಿಗೆ ಈ ಕೊಲೆಯ ಬಗ್ಗೆ ಮಾಹಿತಿ ಇಲ್ಲ, ಕೇವಲ ದರ್ಶನ್ ಅವರನ್ನು ನೋಡುವ ಹುಚ್ಚು ಅಭಿಮಾನದಿಂದ ಈ ಕೃತ್ಯದಲ್ಲಿ ಅವರ ಹೆಸರು ಕೇಳಿಬಂದಿದೆ. ಹೀಗಾಗಿ ಸೂಕ್ತ ತನಿಖೆ ಆಗಬೇಕು, ನಮ್ಮ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತೇಳಿ ಆ ತಾಯಿ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಗೆ ಏನು ಆಟೋ ಜಗ್ಗ ಅವರ ತಾಯಿ ಕೂಡ ಈ ಒಂದು ಪ್ರಕರಣದಲ್ಲಿ ನನ್ನ ಮಗ ಕೂಡ ಭಾಗಿಯಾಗಿಲ್ಲ, ಅಥವಾ ಉತ್ತಮ ಸಮಾಜ ಸೇವಕ, ಏನು ತನ್ನ ಮಗಳ ಬರ್ತ್ಡೇ ಇದ್ದಾಗ ಕೂಡ ದರ್ಶನ್ ಅವರೊಂದಿಗೆ ತೆರಳಿ ಸೆಲೆಬ್ರೇಟ್ ಮಾಡ್ತಿದ್ದ, ಒಂದು ಅಭಿಮಾನವನ್ನು ಮೆರೆಯುತ್ತಿದ್ದ, ಆದರೆ ಕೊಲೆ ಮಾಡುವ ಮಟ್ಟಕ್ಕೆ ಹೋಗಿರಲಿಲ್ಲ. ಹಾಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ತಾಯಿಗಾಗಿರುವಂಥ ಆತಂಕ ಇನ್ಯಾರಿಗೂ ಕೂಡ ಆಗಬಾರ್ದು, ಆಕೆ ಕೂಡ ಒಂದು ಮಹಿಳೆ, ಆಕೆ ಮಗನನ್ನು ಕಳೆದುಕೊಂಡು ತೀವ್ರ ಆತಂಕದಲ್ಲಿದ್ದಾರೆ, ಹಾಗೆ ನನ್ನ ಮಗ ಕೂಡ ಯಾವುದೇ ತಪ್ಪು ಮಾಡಿಲ್ಲ ಎಂಬ ಒಂದು ಸಮರ್ಥನೆಯನ್ನು ಜಗದೀಶ್ ಅವರ ತಾಯಿ ಮಾಡಿಕೊಂಡಿದ್ದಾರೆ. ಅರುಣ್.
ಓಕೆ, ಸಿದ್ದರಾಜು ತಾಯಿಗೆ ಮಗ ಚೆನ್ನಾಗೇ ಇರಿದ್ರೆ ಹೆಗ್ಣಾನು ಮುದ್ದು ಅಂತ ಹೇಳ್ತಾರೆ. ಪಾಪ ಅವ್ರಿಗೆ ಏನು ಗೊತ್ತಿರ್ಬೇಕು, ಮಕ್ಕಳೆಲ್ಲ ಆಚೋದಾಗ ಇಂಥವೆಲ್ಲ ಮಾಡ್ತವೆ ಅಂತೇಳಿ. ಹಾಗೆ ಸಂಪರ್ಕದಲ್ಲಿರಿ ಸಿದ್ದರಾಜು, ವಾಪಸ್ ಬರ್ತೀವಿ ನಿಮ್ಮ ಹತ್ರ. ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗ ಮತ್ತಿಬ್ಬರು ಆರೋಪಿಗಳನ್ನು ಎಳ್ಕೊಂಡು ಬರ್ತಾ ಇದ್ದಾರೆ. A6 ಆರೋಪಿ 6ನೇ ನಂಬರು ಜಗ್ಗಾ ಎಟ್ ಜಗದೀಶ್, A7 ಅನು ಎಟ್ ಅನಿಲ್ ಅಂತ ಹೇಳಿದ್ದಾರೆ.